ಚೀರೋ ಅಂತ ಬರುತ್ತೆ. ವಿಲಿಯಂ ವಾರ್ನರ್ ಇವರು ಅನೇಕ ಈ ಲೆಟರ್ಸ್ ಅಂತ ನಾವೇನು ಕರಿತೀವಿ, ಅಕ್ಷರಗಳನ್ನ ಏನಂತ ಕರಿತೀವಿ, ಎಲ್ಲ ಒಟ್ಟುಗೂಡಿ ಒಂದು ಸಿಮಿಲ್ಯಾರಿಟಿ ತೊಗೊಂಬಂದಿದ್ದಾರೆ. ಇಂಥ ಅಕ್ಷರದಿಂದ ಯಾರು ಹೆಸರಿಡ್ತಾರೋ ಬೈ ಡಿಫಾಲ್ಟೋ ಅಥವಾ ಬಟ್ ಯೂನಿವರ್ಸಲ್ ಲೆಟರ್ಸ್ ಅಂತ ನಾವೇನು ಕರಿತೀವೋ ಒಂದೇ ಥರ ಗುಣಲಕ್ಷಣಗಳು ಬರುತ್ತೆ. ಹೆಸರಿನ ಮೊದಲ ಲೆಟರ್ ಭಾಳ ಇಂಪಾರ್ಟೆಂಟ್ ಆಗ್ತಕ್ಕಂಥದ್ದು. ಇದು ಎ ಅಕ್ಷರದಿಂದ ಶುರು ಆಗುತ್ತೆ. ಅವ್ರು ಯಾವಾಗಲೂ ಕೂಡ ಎತ್ತರದಲ್ಲಿ ಬೆಳಿಬೇಕು ಅಂತಿರುತ್ತೆ. ಒಂದು ರೀತಿ ಯಂತ್ರಗಳ ಆಕಾರದಲ್ಲಿ ವರ್ಕ್ ಆಗುತ್ತೆ. ಅವರ ಜೀವನದಲ್ಲೂ ಕೂಡ ಅಪ್ ಇದೆ, ಡೌನ್ ಇದೆ, ಬಟ್ ಆದರೆ ಎರಡನ್ನೂ ಸಮ ಮಾಡೋಕ್ಕೆ ಶಕ್ತಿ ಇದೆ ಅಂತ ತೋರಿಸುತ್ತೆ ಈ ಎ ಅವ್ರಿಗೆ. ಎಲ್ಲ ಅಕ್ಷರಗಳಲ್ಲೂ ಒಳ್ಳೆಯದಿದೆ, ಎಲ್ಲ ಅಕ್ಷರಗಳು ಕೆಟ್ಟದಿದೆ. ಇದನ್ನು ಅರ್ಥ ಮಾಡ್ಕೋಬೇಕು. ಬಿ ಬರಿಬೇಕಾದ್ರೆ ಯಾವಾಗಲೂ ಕೂಡ ನಾವು ಮೇಲಿಂದ ಕೆಳಗೆ ಬರ್ತೀವಿ ಅಂತಂದಾಗ ಅವ್ರು ಯಾವುದೋ ಒಂದು ಪೊಸಿಷನಲ್ಲಿ ಅವಾಗವಾಗ ಡೌನ್ ಆಗ್ತಾರೆ. ಬೇರೆಯವರ ಒಪಿನಿಯನ್ನು ಹೆಚ್ಚಾಗಿ ಪಡಿತಾರೆ ಈ ಇಂದ ಇರ್ತಕ್ಕಂಥವ್ರು. ಎಫ್ ಈಸ್ ಬೆಟರ್ ದ್ಯಾನ್ ಇ ಅಂತ ನಾವು ಹೇಳ್ತೀವಿ. ಯಾರ್ಯಾರು ಜಿ ಇಟ್ಕೊಂಡಿರ್ತಾರೆ ಅವರು ಮಾಡಿದ್ದನ್ನೇ ಒಂದು ಸ್ವಲ್ಪ ರಿಪೀಟ್ ಮಾಡಿ ಮಾಡಿ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಹೆಚ್ಚು ಭಾಳ ಪವರ್ಫುಲ್ ಆಗಿರ್ತಕ್ಕಂಥದ್ದು. ಹೆಚ್ಚಿಂದ ಇರೋರೆಲ್ಲ ಯಾವಾಗಲೂ ಸಪೋರ್ಟ್ ಸಿಕ್ಕೇ ಸಿಗುತ್ತೆ. ಜೆ ಇಂದ ಸ್ಟಾರ್ಟ್ ಮಾಡ್ತಕ್ಕಂಥವ್ರು ಅವ್ರಿಗೆ ಈ ಎಮೋಷ್ನಲ್ ಆಗಿ ವರ್ಕ್ ಮಾಡೋದು ಹೆಚ್ಚಾಗಿ. ಎಲ್ಲಿಂದ ಇರ್ತಕ್ಕಂಥವ್ರಿಗೆಲ್ಲ ಒಂದು ಸ್ವಲ್ಪ ಸ್ಟ್ಯಾಂಡರ್ಡ್ ಜಾಸ್ತಿ, ಅಪ್ರೈಟ್ ಸ್ಟ್ರೈಟ್ ಫಾರ್ವರ್ಡ್ ಇರ್ತಕ್ಕಂಥವ್ರು ಇರ್ತಾರೆ. ಆದರೆ ಯಾವಾಗಲೂ ಕೂಡ ಎಮ್ ಒಳಗಡೆ ಒಂದು ವಿಕ್ಟ್ರಿ ಸೈನ್ ಇದೆ. ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ ನಕ್ಷತ್ರ ನಾಡಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮುಮ್ತಾಜ್ ಅಬ್ದುಲ್ ನೆಲೆಡ್ಕ. ವೀಕ್ಷಕರೇ, ಬಹಳಷ್ಟು ಮಂದಿಗೆ ನಾನು ಜ್ಯೋತಿಷ್ಯವನ್ನ ಕಲಿಬೇಕು, ಆದ್ರೆ ಹೇಗೆ ಕಲಿಯೋದು, ಎಲ್ಲಿ ಕಲಿಯೋದು ಅನ್ನುವಂತಹ ಬಹಳಷ್ಟು ಗೊಂದಲಗಳಿರುತ್ತೆ. ಸೊ ಈ ಎಲ್ಲಾ ಗೊಂದಲಗಳಿಗೆ ಒಂದೇ ಸೊಲ್ಯೂಷನ್ ಅಂತ ಹೇಳಿದ್ರೆ ಅದು ಪಂಡಿತ ದಿನೇಶ್ ಗುರೂಜಿ ಅವರ ನಕ್ಷತ್ರ ನಾಡಿ ತರಗತಿಗಳು. ಎಸ್, ಇದೇ ಸೆಪ್ಟೆಂಬರ್ 21ನೇ ತಾರೀಕಿಗೆ ಉಚಿತವಾಗಿ ಜ್ಯೋತಿಷ್ಯ ತರಗತಿಗಳನ್ನು ಅವರು ತೆಗೆದುಕೊಳ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಸೆಪ್ಟೆಂಬರ್ 24ರಿಂದ 15 ದಿನಗಳ ಕಾಲ ಜ್ಯೋತಿಷ್ಯ ತರಗತಿಗಳಿರುತ್ತೆ. ಹಾಗಾಗಿ ಮಿಸ್ ಮಾಡಬೇಡಿ, ಆದಷ್ಟು ಬೇಗ ನೋಂದಾವಣೆಯನ್ನ ಮಾಡ್ಕೊಳ್ಳಿ. ಲಿಮಿಟೆಡ್ ಸೀಟ್ಸ್ ಮಾತ್ರ ಅವೈಲೇಬಲ್ ಇರುವಂತದ್ದು. ಕಾರ್ಯಕ್ರಮಕ್ಕೆ ಹೋಗೋಣ. ಗುರುಜಿ, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಎಲ್ಲರಿಗೂ ನಮಸ್ಕಾರ. ಗುರುಜಿ, ಪ್ರತಿಯೊಬ್ಬರ ಹೆಸರು ಕೂಡ ಒಂದೊಂದು ಅಕ್ಷರದಿಂದ ಆರಂಭ ಆಗುತ್ತೆ. ನಮಗೆ ಸ್ಕೂಲಲ್ಲಿ ಇರುವಾಗ ಈ ಅಕ್ಷರದ ಮೇಲೆ ಒಂದು ಭಯ ಇರ್ತಿತ್ತು. ಅಂದ್ರೆ ಎ ಬಂದ್ರೆ ಓ, ಇದು ಯಾವ್ದಾದ್ರು ಓರಲ್ಲಿ ಇದ್ರೆ ಬೇಗ ಕರೆದು ಬಿಡ್ತಾರೆ, ಅದಕ್ಕಿಂತ ಲಾಸ್ಟ್ ಲೆಟರ್ ಇದ್ರೆ ಬಹಳ ಚೆನ್ನಾಗಿರ್ತಿತ್ತು ಅಂತ ಒಂದು ಇದು ಇರ್ತಿತ್ತು. ಬಟ್ ಪ್ರತಿಯೊಂದು ಅಕ್ಷರ ಕೂಡ ಒಂದೊಂದು ಅವರ ಕ್ವಾಲಿಟಿ, ಅವರ ಗುಣವನ್ನ ಹೇಳುತ್ತೆ ಅಂತ ಹೇಳ್ತಾರೆ. ಸೊ ಏನ್ ಇದು ಗುರೂಜಿ? ಇದು ವಿಲಿಯಂ ವಾರ್ನರ್ ಅಂತ ಒಬ್ಬ ನ್ಯೂಮರಾಲಜಿಸ್ಟ್, ಚೀರೋ ಅಂತ ಬರುತ್ತೆ. ವಿಲಿಯಂ ವಾರ್ನರ್ ಇವರು ಅನೇಕ ಈ ಲೆಟರ್ಸ್ ಅಂತ ನಾವೇನು ಕರಿತೀವಿ, ಅಕ್ಷರಗಳನ್ನ ಏನಂತ ಕರಿತೀವಿ, ಎಲ್ಲ ಒಟ್ಟುಗೂಡಿ ಒಂದು ಸಿಮಿಲ್ಯಾರಿಟಿ ತೊಗೊಂಬಂದಿದ್ದಾರೆ. ಇಂಥ ಅಕ್ಷರದಿಂದ ಯಾರು ಹೆಸರಿಡ್ತಾರೋ ಬೈ ಡಿಫಾಲ್ಟೋ ಅಥವಾ ಬಟ್ ಯೂನಿವರ್ಸಲ್ ಲೆಟರ್ಸ್ ಅಂತ ನಾವೇನು ಕರಿತೀವೋ ಒಂದೇ ಥರ ಗುಣಲಕ್ಷಣಗಳು ಬರುತ್ತೆ. ಅದನ್ನು ಫಾರ್ಮ್ ಮಾಡಿ ಹೆಸರಿನ ಮೊದಲ ಅಕ್ಷರ ಇನ್ಷಿಯಲ್ ಅಲ್ಲ. ತುಂಬ ಜನ ಇನ್ಷಿಯಲ್ ಅಂತ ತೊಗೊಳ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಟಿ ರಮೇಶ್ ಅಂತ ಇಟ್ಕೊಂಡ್ರೆ ಅದು ಟಿ ಲೆಕ್ಕಕ್ಕೆ ಬರಲ್ಲ, ಅದು ರಮೇಶ್ ಆರೇ ಇಂಪಾರ್ಟೆಂಟು. ಫಾರ್ ಎಕ್ಸಾಂಪಲ್ ಸಿ ಎನ್ ನಟರಾಜ್ ಅಂತ ಇಟ್ಕೊಳ್ತಾರೆ. ಸೊ ಅದರಲ್ಲಿ ಸಿ ಎನ್ನು ತೆಗೆದಾಕ್ಬಿಟ್ಟು ನಟರಾಜಲ್ಲಿರೋ ಎನ್ ತೊಗೋಬೇಕು. ಇನ್ನೊಬ್ಬರು ಸಿ ಕೆ ರಾಮಮೂರ್ತಿ ಅಂತ ತಗೊಂಡ್ರೆ ಸಿ ಕೆ ತೆಗೆದುಬಿಡಬೇಕು, ಆರಿಂದ ಪ್ರಾರಂಭ ಅವ್ರ ಹೆಸರು. ಈ ರೀತಿಯಾಗಿರ್ತಕ್ಕಂಥ ಹೆಸರಿನ ಮೊದಲ ಲೆಟರ್ ಭಾಳ ಇಂಪಾರ್ಟೆಂಟ್ ಆಗ್ತಕ್ಕಂಥದ್ದು. ಯಾವುದೇ ಕಂಪ್ನಿ ಕೂಡ ಅದೇ ಥರ ಅನಲೈಸ್ ಮಾಡಿದ್ದಾರೆ. ಆ ರೀತಿ ತೊಗೊಳ್ಬೇಕಾದ್ರೆ ಯಾರ್ದು ಎ ಅಕ್ಷರದಿಂದ ಶುರು ಆಗುತ್ತೆ ಅವ್ರು ಯಾವಾಗಲೂ ಕೂಡ ಎತ್ತರದಲ್ಲಿ ಬೆಳಿಬೇಕು ಅಂತಿರುತ್ತೆ. ಈ ಅಕ್ಷರಗಳು ಒಂದು ರೀತಿ ಯಂತ್ರಗಳ ಆಕಾರದಲ್ಲಿ ವರ್ಕ್ ಆಗುತ್ತೆ. ನಾವು ಎ ಅಂತ ಬರೆದಾಗ ಮೇಲಕ್ಕೆ ಹೋಗ್ತೀವಿ, ಆಮೇಲೆ ಕೆಳಗೆ ಬರ್ತೀವಿ, ಅಡ್ಡದಲ್ಲಿ ಒಂದು ಹಾಕ್ತೀವಿ. ಅವರ ಜೀವನದಲ್ಲೂ ಕೂಡ ಅಪ್ ಇದೆ, ಡೌನ್ ಇದೆ, ಬಟ್ ಆದರೆ ಎರಡನ್ನೂ ಸಮ ಮಾಡೋಕ್ಕೆ ಶಕ್ತಿ ಇದೆ ಅಂತ ತೋರಿಸುತ್ತೆ ಈ ಎ ಅವ್ರಿಗೆ. ಯಾಕೆ ಪ್ರತಿ ಸತಿ ನಾವು ಬರಿಬೇಕಾದ್ರೆ ಹೆಸರನ್ನ ಅದನ್ನು ಹಾಗೇ ಬರಿಬೇಕು ನಾವು, ಯಂತ್ರನ. ಪ್ರತಿಯೊಂದು ಅಕ್ಷರ ಕೂಡ ಯಂತ್ರದ ರೂಪ ವರ್ಕ್ ಆಗುತ್ತೆ. ಎಲ್ಲ ಅಕ್ಷರಗಳಲ್ಲೂ ಒಳ್ಳೆಯದಿದೆ, ಎಲ್ಲ ಅಕ್ಷರಗಳು ಕೆಟ್ಟದಿದೆ. ಇದನ್ನು ಅರ್ಥ ಮಾಡ್ಕೋಬೇಕು. ಯಾವ ಒಂದು ಅಕ್ಷರನೂ ಕೂಡ ಗ್ರೇಟ್ ಅಂತ ಹೇಳೋಕ್ಕಾಗಲ್ಲ. ಎನ್ನಲ್ಲಿ ಬರ್ತಕ್ಕಂಥ ನರೇಂದ್ರ ಮೋದಿಲೂ ಒಂದು ಶಕ್ತಿ ಇದೆ, ಅಮಿತ್ ಶಾಲ್ ಬರ್ತಕ್ಕಂಥ ಏನಲ್ಲೂ ಒಂದು ಶಕ್ತಿ ಇದೆ, ಹಾಗೆ ರಾಹುಲ್ ಗಾಂಧಿಯಲ್ಲಿರ್ತಕ್ಕಂಥ ಆರ್ಗೂ ಒಂದು ಶಕ್ತಿ ಇದೆ. ಎಲ್ಲದಕ್ಕೂ ಒಂದು ಶಕ್ತಿ ಇದ್ದು ಅದು ಬಂದಿರುತ್ತೆ. ಎಲ್ಲದಕ್ಕೂ ನಾವು ಹೇಳೋಕ್ಕಾಗಲ್ಲ. ಸೊ ಇದು ಹೆಚ್ಚು ಅದು ಕಮ್ಮಿ ಅಂತ ಹೇಳೋಕ್ಕಾಗಲ್ಲ. ನೆಕ್ಸ್ಟು ಬಿ. ಈ ಬಿ ಬರಿಬೇಕಾದ್ರೆ ಯಾವಾಗಲೂ ಕೂಡ ನಾವು ಮೇಲಿಂದ ಕೆಳಗೆ ಬರ್ತೀವಿ ಅಂತಂದಾಗ
ಅವ್ರು ಯಾವುದೋ ಒಂದು ಪೊಸಿಷನಲ್ಲಿ ಅವಾಗವಾಗ ಡೌನ್ ಆಗ್ತಾರೆ. ಆದರೆ ಹೋಗ್ತಾ ಹೋಗ್ತಾ ಅನುಭವದಿಂದ ಎಲ್ಲನೂ ಕಂಪ್ಲೀಟ್ ಮಾಡ್ತಾರೆ. ಆದರೆ ಡಬಲ್ ಸತಿ ಕಂಪ್ಲೀಟ್ ಮಾಡಬೇಕು. ಇದನ್ನು ಗುಣಲಕ್ಷಣಗಳನ್ನು ಫೈಂಡ್ ಔಟ್ ಮಾಡಿ ಆ ಬರ್ತಕ್ಕಂಥ ಮೊದಲ ಅಕ್ಷರಗಳನ್ನು ಹೋಲಿಕೆ ಮಾಡಿದ್ದಾರೆ. ಸೊ ಆಲ್ಮೋಸ್ಟ್ ಚೆನ್ನಾಗಿರ್ತಾರೆ, ಮತ್ತು ಡೌನ್ ಬರುತ್ತೆ, ಮತ್ತು ಅದನ್ನು ಕಂಪ್ಲೀಟ್ ಮಾಡೋಕ್ಕೆ 2 ಸತಿ ಕಂಪ್ಲೀಟ್ ಮಾಡಿ ಕ್ಲೋಸ್ ಮಾಡ್ತಾರೆ. ಅದು ಬಿ. ಸಿಯಿಂದ ಬಂದಿರತಕ್ಕಂಥವ್ರಿಗೆ ತುಂಬಾ ಆ್ಯಂಬಿಷನಿಂದ ಶುರು ಮಾಡ್ತಾರೆ. ಯಾಕೆಂದರೆ ಸಿ ಬರೀಬೇಕಾದ್ರೆ ಮೇಲಿಂದ ಸ್ಟಾರ್ಟ್ ಮಾಡ್ತಾರೆ, ಕೆಳಗೆ ಬರುತ್ತೆ, ಅದು ಪೂರ್ಣ ಆಗಲ್ಲ. ಆದರೆ ಅದೇ ಪ್ರಾಬ್ಲಮ್ಮು. ಮೇಲೆ ಬರ್ತಾರೆ, ಅರ್ಧಕ್ಕೆ ನಿಲ್ಲಿಸ್ತಾರೆ. ಅವರ ಕೆಲಸ ಪ್ರಾಜೆಕ್ಟ್ಸ್ ಎಲ್ಲ ಸ್ವಲ್ಪ ಅರ್ಧನೇ ಕ್ಲಿಯರ್ ಆಗುತ್ತೆ. ಹೋಗ್ತಾ ಹೋಗ್ತಾ ಅದನ್ನು ಪ್ರಾಕ್ಟೀಸ್ ಮಾಡ್ಕೊಂಡು ಆದಮೇಲೆ ಪೂರ್ಣ ಆಗುತ್ತೆ, ಅಂದರೆ ಡಿಲೇ ಆಗುತ್ತೆ. ಡಿ ಯಲ್ಲಿರೋರು ಏನೇ ಕೆಲಸ ಮಾಡಿದ್ರೂ ಕೂಡ ಅಬ್ಸ್ಟಕಲ್ ಜಾಸ್ತಿ. ಯಾಕೆಂದರೆ ಯಾವಾಗಲೂ ಡೌನ್ ಬರೆದಾಗ ಅಬ್ಸ್ಟಕಲ್ ಜಾಸ್ತಿ ಇರುತ್ತೆ. ಬಟ್ ಏನೇ ಪ್ರಾಬ್ಲಮ್ ಬಂದರೂ ಕೂಡ ಮೇಲಿಂದ ಮತ್ತೆ ಸ್ಟಾರ್ಟ್ ಮಾಡಿ ಕ್ಲೋಸ್ ಮಾಡ್ತಾರೆ ಅದನ್ನು. ಸೊ ಡಿಲೇಡ್ ಕಂಪ್ಲೀಷನ್ ಅಂತ ನಾವು ಕರಿತೀವಿ. ಕ್ಲೋಸ್ ಆಗುತ್ತದು, ಲೂಪ್ ಇಸ್ ಕ್ಲೋಸ್ಡ್. ಈ ಬಂದಾಗ ಇದು ಕೂಡ ಸ್ಟಾರ್ಟಿಂಗಲ್ಲಿ ಸಮಸ್ಯೆ. ಆದರೆ ಎಲ್ಲ ಬೇರೆಯವ್ರಿಗೆ ಒಪಿನಿಯನ್ ಬಿಡ್ತಾರೆ. ಈಸ್ ಈಕ್ವಲ್ ಟು ಅಂತ ಕರೀತಾರಲ್ಲ, ಈಸ್ ಈಕ್ವಲ್ ಟು ಇದಾದರೆ ಇದಕ್ಕೆ ಈಸ್ ಈಕ್ವಲ್ ಟು ನಿಮಗೆ. ಸೊ ಬೇರೆಯವರ ಒಪಿನಿಯನ್ನು ಹೆಚ್ಚಾಗಿ ಪಡಿತಾರೆ ಇಂದ ಇರ್ತಕ್ಕಂಥವ್ರು. ಅವರಾಗವರೇ ಏನೂ ಒಪಿನಿಯನ್ ಕೊಡಲ್ಲ, ಇನ್ನೊಬ್ಬರ ಒಪಿನಿಯನ್ನಿಂದ ಹೌದಾ ಅಂತ ಮಾಡ್ತಕ್ಕಂಥದ್ದು. ಆದರೆ ಅದೇ ಥರ ನಾವು ಎಫ್ ತೊಗೊಂಡ್ರೆ ಇವರು ಹೆಚ್ಚು ಒಪಿನಿಯನ್ ತೊಗೊಂಡ್ರೆ ಇವರು ಕಮ್ಮಿ ಒಪಿನಿಯನ್ ತೊಗೊಳ್ತಾರೆ ಎಫ್ ಅವರು. ಯಾಕಂದರೆ ಇ ಮತ್ತು ಎಫ್ ಅಲ್ಲಿ ಅಷ್ಟು ಡಿಫರೆನ್ಸ್ ಇಲ್ಲ. ಹಾಗೆ ಎಫ್ಗೆ ಒಂದು ಅಡ್ವಾಂಟೇಜ್ ಏನು ಅಂತಂದರೆ ಆ ಡಬಲ್ ಚಿಹ್ನೆ ಇದೆಯಲ್ಲ, ಯಾವಾಗಲೂ ಈಕ್ವಾಲಿಟಿಗೆ 3 ಬರ್ತಕ್ಕಂಥದ್ದು ಎಕ್ಸ್ಟ್ರಾ ಬರುತ್ತೆ. ಡಬಲ್ ಲೂಪ್ ಅಂತ ಬರುತ್ತೆ, ಡಬಲ್ ಡ್ಯಾಶ್ ಬರುತ್ತಲ್ಲ, ಅದು ಈಸ್ ಈಕ್ವಲ್ ಟು ಅಂತ ಬಂದಾಗ ತುಂಬ ಕೋರಿಲೇಟ್ ಆಗುತ್ತೆ ವರ್ಲ್ಡ್ಗೆ ಅವ್ರಿಗೆ. ಸೊ ಎಫ್ ಈಸ್ ಬೆಟರ್ ದ್ಯಾನ್ ಇ ಅಂತ ನಾವು ಹೇಳ್ತೀವಿ. ಫೇಹು ಸಿಂಬಲ್ಸ್ ಅಂತ ಬರುತ್ತೆ. ಫೇಹು ಸಿಂಬಲ್ಸಲ್ಲಿ ಎಫ್ನ ಹಿಂಗೆ ಸ್ಲ್ಯಾಂಟಾಗಿ ಮೇಲಕ್ಕೆ ಬರೀತಾರೆ. ನೆಕ್ಸ್ಟು ಜಿ ಒಂದು ರೀತಿ ಆಲ್ಮೋಸ್ಟ್ 90% ಕಂಪ್ಲೀಟ್ ಆಗುತ್ತೆ, ಮತ್ತೆ ರಿವರ್ಸ್ ಹೋಗ್ಬಿಡುತ್ತೆ. ಯಾರ್ಯಾರು ಜಿ ಇಟ್ಕೊಂಡಿರ್ತಾರೆ ಅವರು ಮಾಡಿದ್ದನ್ನೇ ಒಂದು ಸ್ವಲ್ಪ ರಿಪೀಟ್ ಮಾಡಿ ಕಂಪ್ಲೀಟ್ ಮಾಡಬೇಕಾಗತ್ತೆ. ಆದರೆ ಪರಿಪೂರ್ಣವಾಗಿರ್ತಕ್ಕಂಥ ಶಕ್ತಿ ಅವರಲ್ಲಿರುತ್ತೆ. ಯಾಕೆಂದರೆ ಅವರೇ ಸ್ಟಾರ್ಟ್ ಮಾಡಿ ಅವರೇ ಒಳಗಡೆ ಹೋಗಿ ಅಂತರಾತ್ಮದಿಂದ ನೋಡಿಕೊಂಡು ಮತ್ತೆ ಆಚೆ ಬಂದು ಕರೆಕ್ಟ್ ಮಾಡ್ತಾರೆ. ನಾನು ಮಾಡಿರೋದು ಬಾಹ್ಯಾಕಾಶದಿಂದ ಒಳಗಡೆ ಹೋಗಿ ಮತ್ತೆ ಒಳಗಡೆ ನೋಡಿಕೊಂಡು ಆಚೆ ಬಂದು ಕೂರಿಸ್ತಾರೆ ಕೆಳಗಡೆ. ಎಸ್, ಜಿಯಲ್ಲಿರ್ತಕ್ಕಂಥವ್ರಿಗೆಲ್ಲರಿಗೂ ಕೂಡ ಸೊ ಸೆಲ್ಫಿಂದ ಪಬ್ಲಿಕ್ಕಲ್ಲಿ ಸ್ಟಾರ್ಟ್ ಮಾಡಲಿ, ಎಲ್ಲರೂ ಸ್ಟಾರ್ಟ್ ಮಾಡಲಿ, ಸೆಲ್ಫ್ ಅರ್ಥ ಮಾಡಿಕೊಂಡು ಆಮೇಲೆ ಜಿ ಬರ್ತಕ್ಕಂಥ ತೋರಿಸುತ್ತೆ. ಹೆಚ್ಚು ಭಾಳ ಪವರ್ಫುಲ್ ಆಗಿರ್ತಕ್ಕಂಥದ್ದು. ಯಾಕೆಂದರೆ ಹೆಚ್ಚು ಬರಿಬೇಕಾದ್ರೆ ಈ ಥರ 2 ಕಾಲಮ್ ಬರಿತೀವಿ, ಆಮೇಲೆ ಅಡ್ಡದಲ್ಲೊಂದು ಬರಿತೀವಿ, ಅವ್ರಿಗೆ ಸ್ಟ್ರೆಂತ್ ಸಿಗುತ್ತೆ. ಹೆಚ್ಚಿಂದ ಇರೋರೆಲ್ಲ ಯಾವಾಗಲೂ ಸಪೋರ್ಟ್ ಸಿಕ್ಕೇ ಸಿಗುತ್ತೆ ಅವ್ರಿಗೆ. ಅವರು ಸಪೋರ್ಟ್ ಇಲ್ಲದೆ ಯಾವ ಕೆಲಸನೂ ಮಾಡಲ್ಲ. ಸಪೋರ್ಟ್ ತೊಗೊಂಡೇ ಮಾಡೋದು. ಹೆಚ್ಚಿರೋರೆಲ್ಲ ಅಕ್ಷರಗಳು ಒಂದು ಸಪೋರ್ಟ್ ಬೇಕೇ ಬೇಕು, ಒಂದು ವಾಲ್ ಬೇಕು. ಗೋಡೆಗೆ ವಾಲೋದು ಅಂತ ಹೇಳ್ತಾರಲ್ಲ, ಆ ವಾಲೋದು ಅದು ಮಧ್ಯದಲ್ಲಿರ್ತಕ್ಕಂಥದ್ದು ಹೆಚ್ಚಂತ ಕರಿತೀವಿ. ಐಯಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಐಡೆಂಟಿಟಿ ಇಶ್ಯೂ ಜಾಸ್ತಿ. ನಾನು, ನನ್ನಿಂದ, ಐಯಿಂದ ತುಂಬ ಕಮ್ಮಿ ಹೆಸರಿರೋದು ಜನರಲ್ ನಮ್ಮ ಇದರಲ್ಲಿ. ಆದರೆ ಐಯಿಂದ ಇರ್ತಕ್ಕಂಥವ್ರು ಸ್ವಲ್ಪ ಐಡೆಂಟಿಟಿ ಇಶ್ಯೂ ಜಾಸ್ತಿ ಇರುತ್ತೆ. ಅವ್ರಿಗೆ ಐಡೆಂಟಿಫೈ ಮಾಡಲ್ಲ, ಅವ್ರಿಗೆ ಐಡೆಂಟಿಫೈ ಕೊಡಲ್ಲ, ಮತ್ತು ಅವರೇ ಎಲ್ಲನೂ ಮಾಡ್ತಕ್ಕಂಥದ್ದು. ಯಾರು ಸಪೋರ್ಟ್ ಇಲ್ಲದೆ ಇರ್ತಕ್ಕಂಥದ್ದು. ಯಾಕೆಂದರೆ ಒನ್ ಸ್ಟ್ಯಾಂಡ್ಸ್ ಐ ಅಂತ ಕರೆಯೋದು. ಸ್ವಲ್ಪ ಈಗೋನು ಜಾಸ್ತಿ ಇರ್ತಕ್ಕಂಥದ್ದು. ಹಾಗೆ ನೆಕ್ಸ್ಟು ಜೆಯಿಂದ ಸ್ಟಾರ್ಟ್ ಮಾಡ್ತಕ್ಕಂಥವ್ರು. ಜೆಯಿಂದ ಸ್ಟಾರ್ಟ್ ಮಾಡ್ತಕ್ಕಂಥ ಎಡಗಡೆ ಅರ್ಧ ಟರ್ನ್ ಆಗುತ್ತೆ, ಹಾಫ್ ಎಡಗಡೆ ಟರ್ನ್ ಆಗುತ್ತೆ. ಅವರು ಲೆಫ್ಟ್ ಟರ್ನಿಂಗ್ ಯೂಶಲಿ ಹಾರ್ಡ್ ಸೈಡ್ ಟರ್ನಿಂಗ್ ಅಂತ ಕರೀತಾರೆ. ಸ್ವಲ್ಪ ಅವ್ರಿಗೆ ಈ ಎಮೋಷ್ನಲ್ ಆಗಿ ವರ್ಕ್ ಮಾಡೋದು ಹೆಚ್ಚಾಗಿ. ಜೆ ಇರ್ತಕ್ಕಂಥವರೆಲ್ಲ ಕೂಡ ಎಮೋಷ್ನಲಿ ಕನೆಕ್ಟೆಡ್ ಆಗಿರ್ತಾರೆ. ಕೆಯಿಂದ ಸ್ಟಾರ್ಟ್ ಆಗಿರ್ತಕ್ಕಂಥವ್ರಿಗೆ ತುಂಬ ಸಾಲಿಡ್ ಪವರ್ಫುಲ್ ಇರುತ್ತೆ. ಯಾಕಂದರೆ ಒಂದು ಲೈನ್ ಬರೆದು ಒಂದು ಸ್ಟ್ಯಾಂಡ್ ಥರ ಹಾಕ್ತಾರೆ. ಒಂದು ಲೈನ್ ಬರೆದು ಒಂದು ಸ್ಟ್ಯಾಂಡ್ ಬರುತ್ತೆ, ಮತ್ತು ಇನ್ನೊಂದು ಅಪ್ರೈಟ್ ಹೋಗುತ್ತೆ. ಕೆಯಿಂದ ಇರ್ತಕ್ಕಂಥವ್ರು ಏನು ಬೇಕಾದ್ರೂ ಅವರ ಜಾತಕ ಚೆನ್ನಾಗಿಲ್ಲ ಅಂದರೂ ಕೂಡ ಅವರ ನೇಮಿಂದ ಸಾಧನೆ ಮಾಡ್ಬೋದು. ಹಾಗೆ ಎಲ್ಲಿಂದ ಇರ್ತಕ್ಕಂಥವ್ರು, ಈ ಎಲ್ ಅನ್ನೋದು ಒಂದು ಸ್ಟ್ಯಾಂಡ್ ಬಂದು ಒಂದು ಅಡ್ಡ ಸ್ಟ್ಯಾಂಡ್ ಬರುತ್ತಲ್ಲ, ಇದು ಅಪ್ರೈಟ್ ಇರ್ತಾರೆ ಯಾವಾಗಲೂ ಕೂಡ. ಅಂದರೆ ನೀತಿ ನಿಜಾಯಿತಿ ಫರ್ಮ್ ಆಗಿರ್ತಕ್ಕಂಥದ್ದು. ಲಕ್ಷ್ಮಣ ಯಾವಾಗಲೂ ನೀತಿ ನಿಜಾಯಿತಿ
ಬರ್ತಕ್ಕಂಥ ಎಲ್ಲಿಂದ ಇರ್ತಕ್ಕಂಥವ್ರಿಗೆಲ್ಲ ಒಂದು ಸ್ವಲ್ಪ ಸ್ಟ್ಯಾಂಡರ್ಡ್ ಜಾಸ್ತಿ, ಅಪ್ರೈಟ್ ಸ್ಟ್ರೈಟ್ ಫಾರ್ವರ್ಡ್ ಇರ್ತಕ್ಕಂಥವ್ರು ಇರ್ತಾರೆ, ಯಾವುದಕ್ಕೂ ಬಗ್ಗೋದಿಲ್ಲ ಎಲ್ಲಿರ್ತಕ್ಕಂಥವ್ರು. ಅಲ್ಲೊಂದು ಕೆಳಗಡೆ ಒಂದು ಸಪೋರ್ಟ್ ಸಿಗುತ್ತೆ, ಮೇಲ್ಗಡೆ ಒಂದು ಸಪೋರ್ಟ್ ಇರುತ್ತೆ. ಈ ಎಮ್ ಅಂತ ಇರ್ತಕ್ಕಂಥವ್ರಿಗೆ ಮೇಲಕ್ಕೆ ಹೋಗುತ್ತೆ, ಒಂದು ಲೈನ್ ಕೆಳಗೆ ಬರುತ್ತೆ, ಮತ್ತೆ ಮೇಲಕ್ಕೆ ಹೋಗುತ್ತೆ, ಕೆಳಗೆ ಬರುತ್ತೆ. ಅವ್ರ ಜೀವನ ಸ್ವಲ್ಪ ಅಪ್ ಆ್ಯಂಡ್ ಡೌನ್ ಇರುತ್ತೆ. ಆದರೆ ಯಾವಾಗಲೂ ಕೂಡ ಎಮ್ ಒಳಗಡೆ ಒಂದು ವಿಕ್ಟ್ರಿ ಸೈನ್ ಇದೆ. ಏನೇ ಜೀವನ ಅಪ್ ಆ್ಯಂಡ್ ಡೌನ್ ಹೋದರೂ ಕೂಡ ಎಮ್ಮಲ್ಲಿ ಇರ್ತಕ್ಕಂಥವ್ರಿಗೆ ಒಂದು ವಿಕ್ಟ್ರಿ ಸೈನ್ ಇರುತ್ತೆ. ಮಹೇಂದ್ರ ಸಿಂಗ್ ಧೋನಿ ಸ್ವಲ್ಪ ಅಪ್ ಹೊಡಿತಾರೆ, ಡೌನ್ ಹೊಡಿಯುತ್ತೆ, ಎಲ್ಲ ಅಪ್ ಹೊಡಿತಾರೆ, ಬಟ್ ಆದರೆ ವಿಕ್ಟ್ರಿ ಅಂತ ಬರೆದಿರುತ್ತೆ. ಸೊ ವಿಕ್ಟ್ರಿ ಈಸ್ ಗ್ಯಾರಂಟಿಡ್ ಫಾರ್ ಎಮ್. ಇಷ್ಟು ಸಾಕು. ನೆಕ್ಸ್ಟ್ ಮುಂದಿನ ಅಕ್ಷರ ಇನ್ನೊಂದು ಸಂಚಿಕೆಯಲ್ಲಿ ತೊಗೊಳ್ಳೋಣ. ಎಸ್ ಗುರೂಜಿ, ಬಹಳ ಇಂಟ್ರೆಸ್ಟಿಂಗ್ ಆಗಿತ್ತು. ಧನ್ಯವಾದಗಳು ಗುರೂಜಿ. ಇವತ್ತಿನ ಸಂಚಿಕೆಯಲ್ಲಿ ಎ ಇಂದ ಎಂ ತನಕ ಹೇಳಿದ್ದಾರೆ. ಸೊ ಇವತ್ತು ಎ ಇಂದ ಎಂ ತನಕ ಯಾರ್ದೆಲ್ಲ ಅಕ್ಷರ ಆರಂಭ ಆಗುತ್ತೋ ಆ ಒಂದು ಕ್ವಾಲಿಟೀಸ್ ಅನ್ನು ನೋಡ್ತಾ ಇರಿ. ಮುಂದಿನ ಸಂಚಿಕೆಯಲ್ಲಿ ಎಂ ಇಂದ ಝೆಡ್ ವರೆಗಿನ ಅವರ ಕ್ವಾಲಿಟೀಸ್ಗಳನ್ನು ಹೇಳ್ತಾ ಹೋಗ್ತೀವಿ. ನಮಸ್ಕಾರ. ನಮಸ್ಕಾರ. ವೈಜ್ಞಾನಿಕ ತಂತ್ರಜ್ಞಾನವನ್ನು ಒಳಗೊಂಡಿರುವ ನಕ್ಷತ್ರ ನಾಡಿ ಜ್ಯೋತಿಷ್ಯ ತರಗತಿಗಳಿಗೆ ಸುಸ್ವಾಗತ. ಈ ತರಗತಿಗಳಲ್ಲಿ ಗುರುಜಿಯವರು ಕಲಿಸಿಕೊಡಲಿರುವ ವಿಚಾರಗಳೇನೆಂದರೆ, ನಮ್ಮ ಬ್ರಹ್ಮಾಂಡದ ಸೃಷ್ಟಿ, ವಿಷ್ಣುವಿನ ದಶಾವತಾರಗಳಲ್ಲಿ ವೈಜ್ಞಾನಿಕ ಆಧಾರ, 4 ಯುಗಗಳು, ಉತ್ತರ ಧ್ರುವದ ಪ್ರಾಮುಖ್ಯತೆ, ನಕ್ಷತ್ರಗಳು, ರಾಶಿಗಳು, ರಾಹು ಮತ್ತು ಕೇತು ಪುರಾಣ, ರಾಶಿ ಚಕ್ರದಲ್ಲಿ 27 ನಕ್ಷತ್ರಗಳ ಸ್ಥಾನ, ರಾಶಿ ಚಕ್ರದ ಡಿಗ್ರಿ ಲೆಕ್ಕಾಚಾರ, ನಕ್ಷತ್ರದ 108 ಪಾದಗಳು, ದಶಾ ಲೆಕ್ಕಾಚಾರ, ರಾಶಿ ಚಕ್ರದ ಗುಣಲಕ್ಷಣಗಳು, ಲಗ್ನದ ಪ್ರಾಮುಖ್ಯತೆ, ಲಗ್ನ ಲೆಕ್ಕಾಚಾರ, ದಿನದಲ್ಲಿ ಲಗ್ನವನ್ನು ಕಂಡುಹಿಡಿಯುವ ಸರಳ ಲೆಕ್ಕಾಚಾರ, ಲಗ್ನದಿಂದ ವಿವಿಧ ಮನೆಗಳಿನ ಗ್ರಹಗಳು, ನಕ್ಷತ್ರ ನಾಡಿ ತತ್ವಗಳು, ಗ್ರಹಾಧಿಪತಿ, ನಕ್ಷತ್ರಾಧಿಪತಿ, ಉಪನಕ್ಷತ್ರಾಧಿಪತಿ ಲೆಕ್ಕಾಚಾರ, ಪ್ರಶ್ನಾಶಾಸ್ತ್ರದ 249 ವಿಭಾಗಗಳ ಲೆಕ್ಕಾಚಾರ, ವಿಶ್ಲೇಷಣೆಯಲ್ಲಿ ದಶ, ಭುಕ್ತಿ, ಅಂತರ್ಭುಕ್ತಿಯ ಅರ್ಥ, ಜಾತಕದಲ್ಲಿ ಶಿಕ್ಷಣಕ್ಕೆ ಆಯ್ದುಕೊಳ್ಳಬಹುದಾದ ಕೋರ್ಸ್, ಉದ್ಯೋಗ ಅಥವಾ ವ್ಯವಹಾರದಲ್ಲಿ ಕ್ಷೇತ್ರದ ಆಯ್ಕೆ, ಯಶಸ್ಸಿನ ಲೆಕ್ಕಾಚಾರ, ಮದುವೆ ವಿಚಾರದಲ್ಲಿ ಸಂಯೋಗಗಳು, ತೊಂದರೆಗಳು, ಸಂತಾನದಲ್ಲಿ ತೊಂದರೆಗಳು, ವಿಳಂಬವಾಗುವುದು, ಆಸ್ತಿ ಅಥವಾ ವಾಹನ ಖರೀದಿಯಲ್ಲಿ ಸಮಯವನ್ನು ತಿಳಿಯುವುದು, ಆರೋಗ್ಯ ವಿಚಾರಗಳಲ್ಲಿ ಶುಭ ಅಶುಭ ಸಮಯದ ಲೆಕ್ಕಾಚಾರ, ಆರೋಗ್ಯ ಸಮಸ್ಯೆಗಳು ಉಂಟಾಗುವ ಸಮಯ ಮುಂತಾದ ವಿಚಾರಗಳ 3 ಹಂತದಲ್ಲಿ ಶುಭ ಅಶುಭ ಸಂಯೋಗಗಳ ವಿಭಜನೆ, ಪವರ್ ಪೊಸಿಷನ್, ಪುಷ್ ಪುಲ್ ಸಿದ್ಧಾಂತ, ಗೋಚಾರದ ವಿಶ್ಲೇಷಣೆ, ಆಯ್ದ ಸೆಲೆಬ್ರಿಟಿ ಜಾತಕಗಳ ವಿಶ್ಲೇಷಣೆ, ಪರಿಹಾರಗಳು, ರತ್ನಗಳು, ರುದ್ರಾಕ್ಷಿ, ಮಂತ್ರ, ಕಲರ್ ಥೆರಪಿ, ದಾನದ ಪರಿಕಲ್ಪನೆ, ಇನ್ನು ಅನೇಕ ವಿಚಾರಗಳ ಬಗ್ಗೆ ಅತ್ಯಂತ ಸರಳವಾಗಿ ಗುರುಜಿಯವರು ತರಗತಿಯಲ್ಲಿ ತಿಳಿಸಿಕೊಡುತ್ತಿದ್ದಾರೆ. ಈ ತರಗತಿ ಜೊತೆಗೆ ಅತ್ಯಾಧುನಿಕ ತಂತ್ರಜ್ಞಾನದಿಂದ ಬಳಕೆಯಲ್ಲಿರುವ ಗೋಲ್ಡ್ ಟ್ರೀ ಆಸ್ಟ್ರೋ ಆ್ಯಪ್ ಮೂಲಕ ಜಾತಕವನ್ನು ಪರಿಶೀಲಿಸುವ ಸುಲಭವಾದ ತಂತ್ರಗಳು ಗುರುಜಿಯವರು ತಿಳಿಸಿಕೊಡುತ್ತಾರೆ. ಜೀವನಕ್ಕೆ ಅಗತ್ಯವಾಗಿರುವ ವಿಚಾರಗಳನ್ನು ತಿಳಿಯಲು ಇಂದೇ ನಕ್ಷತ್ರ ನಾಡಿ ತರಗತಿಯನ್ನು ಸೇರಿ ನಿಮ್ಮ ಜೀವನದ ವಿಚಾರಗಳಿಗೆ ಮಾರ್ಗದರ್ಶಿಯಾಗಿರುವ ಜ್ಯೋತಿಷ್ಯವನ್ನು ಅಳವಡಿಸಿಕೊಳ್ಳಿ. ಹೆಚ್ಚಿನ ಮಾಹಿತಿಗೆ ಇಂದೇ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು.